ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಗೈಸ್, ಇವತ್ತಿನ ದಿನ ಕ್ಯಾಂಡಲ್ ಮ್ಯಾಕ್ಸ್ ರೀಡಿಂಗ್ ಇರುತ್ತೆ. ಸೊ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತೆ ನಿಮ್ಮ ಒಂದು ಪರ್ಸನ್ ನಿಮ್ಮ ಜೀವನದಲ್ಲಿ ವಾಪಸ್ ಬರುವಂತಹ ಸಾಧ್ಯತೆ, ಆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಸೊ ಇವತ್ತಿನ ಒಂದು ಕ್ಯಾಂಡಲ್ ಮ್ಯಾಕ್ಸ್ ರೀಡಿಂಗ್ ಮುಖಾಂತರ ನಾವು ಈ ಒಂದು ಟಾಪಿಕ್ಕಿನ ಮೇಲೆ ನೋಡೋಣ, ಯಾವ ರೀತಿ ಎನರ್ಜೀಸ್ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ, ಅವ್ರು ಏನಾದರೂ ಪ್ರಾಬ್ಲಮಲ್ಲಿ ಇದ್ದಾರಾ ಅಥವಾ ಏನಾದರೂ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡು ಅವರು ಈ ಥರ ಆಗ್ತಿದೆಯಾ, ಅವ್ರು ಜೆನ್ಯೂನ್ ಇದ್ದಾರಾ ಇಲ್ವಾ, ಸೊ ಎಲ್ಲವನ್ನು ನಾವು ಇವತ್ತಿನ ಒಂದು ಕ್ಯಾಂಡಲ್ ವ್ಯಾಕ್ಸಲ್ಲಿ ನೋಡೋಣ. ಓಕೆ, ಕ್ಯಾಂಡಲ್ನ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ಯಾವ ರೀತಿ ಇರುತ್ತೆ, ನಿಮ್ಮ ಜೀವನದಲ್ಲಿ ವಾಪಸ್ ಬರುವಂಥ ಸಾಧ್ಯತೆ ಇದೆಯಾ? ಓಕೆ, ಸೊ ಈ ಕ್ಯಾಂಡಲ್ ಫ್ಲೇಮನ್ನು ನೋಡಿ ನಿಮ್ಮ ಪರ್ಸನ್ ಹೆಸರು 3 ಬಾರಿ ಹೇಳ್ಕೊಳ್ಳಿ. ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಗೈಸ್. ಸೊ ಲೆಟ್ಸ್ ಸ್ಟಾರ್ಟ್. ಥಿಂಕ್ ಮಾಡಿ ನಿಮ್ಮ ಪರ್ಸನ್ ಬಗ್ಗೆ. ಸೊ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಪರ್ಸನ್ ಅಂತಾನೆ ಹೇಳ್ಬೋದು ಗೈಸ್. ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ಪರ್ಸನ್. ಮತ್ತೆ ಅವಕಾಶ ಸಿಕ್ಕಿದ್ರೆ ನಾನು ಮತ್ತೆ ನಿಮ್ಮ ಜೊತೆ ಬಂದು ಆಗ್ತೀನಿ, ಆಗಬೇಕು ಈ ರಿಲೇಶನ್ಶಿಪ್. ನಾನು ಮಾಡಿರೋ ಅಂಥ ನಿರ್ಧಾರ ತಪ್ಪಿದೆ. ಇಲ್ಲಿ ಪಶ್ಚಾತ್ತಾಪದ ನೋವನ್ನ ನಾನು ತುಂಬಾನೇ ನೋಡ್ತಾ ಇದ್ದೀನಿ ಗೈಸ್. ತುಂಬ ಪಶ್ಚಾತ್ತಾಪದ ನೋವುಗಳನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಕಡೆಯಿಂದ. ಅವ್ರ ಜೀವನದಲ್ಲಿ ನೀವು ಬಂದ ಮೇಲೆ ತುಂಬ ಬದಲಾವಣೆ ಅಂತಕ್ಕಂಥದ್ದನ್ನ ನೋಡಿದ್ದಾರೆ ಈ ಪರ್ಸನ್. ತುಂಬ ಹಚ್ಕೊಂಡಿದ್ರು, ಒಳ್ಳೆ ಭಾವನೆ, ಅಂದ್ರೆ ನೀವಂದ್ರೆ ಆ ಗೌರವ, ಆ ಒಂದು ಭಾವನೆ ಅಂತಕ್ಕಂಥದ್ದು ತುಂಬಾ ಇತ್ತು ಈ ಪರ್ಸನ್ಗೆ ನಿಮ್ಮ ಮೇಲೆ. ನಿಮ್ಮನ್ನು ಬಿಟ್ಟು ಇರೋ ಅಂಥ ಒಂದು ದಿನಾನೂ ಇಲ್ಲ ಹೇಳಬೇಕು ಅಂತಂದ್ರೆ, ಅಷ್ಟು ಹಚ್ಕೊಂಡಿದ್ರು ಈ ಪರ್ಸನ್ ನಿಮ್ಮ ಮೇಲೆ. ಬಟ್ ಅವರ ಮನಸ್ಥಿತಿ ಎಷ್ಟು ವೇಗವಾಗಿ ಇವಾಗ ಬದಲಾಗಿದೆ ಅಂತಂದ್ರೆ, ಇವಾಗ ನೀವು ಇಲ್ದೇನೆ ನಾನು ಜೀವನಾನು ಮಾಡ್ತೀನಿ ಅನ್ನೋ ಮಟ್ಟಿಗೆ ಅವರ ಮನಸ್ಥಿತಿ ಅಂತಕ್ಕಂಥದ್ದು ಬದಲಾಗಿದೆ. ಅಂಡ್ ಯಾಕೆ ಈ ಬದಲಾವಣೆ ಬಂತು ಅಂತ ನೋಡೋದಾದ್ರೆ, ಯಾರೋ ಈ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರಿಗೆ ತುಂಬಾನೇ ಯಾರೋ ತಲೆ ಕೆಡಿಸಿದ್ದಾರೆ. ಇಲ್ಲಿ ಯಾರೋ ನೀವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ಲ, ತರ ಡಾರ್ಕ್ ಎನರ್ಜೀಸ್ ಕಾಣಿಸ್ತಾ ಇದೆ. ಅವ್ರ ಫ್ಯಾಮಿಲಿ ಕಡೆಯವರೇ ಅವ್ರಿಗೆ ಶತ್ರು ಆಗಿದ್ದಾರೆ. ಫ್ಯಾಮಿಲಿ ಪ್ರೆಷರ್ ಅಂತಕ್ಕಂಥದ್ದು ಬಹಳಷ್ಟು ಇದೆ ಗೈಸ್. ನಿಮಗೆ ಅವರು ಕಮಿಟ್ಮೆಂಟ್ ಕೊಡಬೇಕು ಅಂತ ಮನಸ್ಸಲ್ಲಿ ಇದ್ರೂ ಅವ್ರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದೇರ್ ಫ್ಯಾಮಿಲಿ. ತುಂಬಾ ನೆಗೆಟಿವ್ ಎನರ್ಜೀಸ್ ಕಾಣಿಸ್ತಾ ಇದೆ ಅವ್ರ ಫ್ಯಾಮಿಲಿ ಕಡೆಯಿಂದ. ಅಂಡ್ ಅವ್ರ ಫ್ಯಾಮಿಲಿ ನಿಮ್ಮ ಮತ್ತೆ ಅವರ ಪ್ರೀತಿಯನ್ನ ಒಪ್ಕೋತಾ ಇಲ್ಲ, ಒಂದಾಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ನೀವು ಎಷ್ಟು ಪ್ರಯತ್ನವನ್ನ ಪಟ್ಟಿದ್ದೀರಾ, ಏನ್ ನಡೀತಾ ಇದೆ ಅವ್ರ ಫ್ಯಾಮಿಲಿನಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ಟಿದ್ದೀರಾ. ಬಟ್ ಆದ್ರೂ ಅವ್ರ ಫ್ಯಾಮಿಲಿ ಕಡೆಯಿಂದ ಬರುವಂತ ಒಂದೇ ಒಂದು ಮಾತೇನಪ್ಪಾ ಅಂದ್ರೆ, ನೀವ್ ನಮಗ್ ಇಷ್ಟ ಇಲ್ಲ, ನೀವ್ ನಮಗ್ ಬೇಡ ಅಂತ ತುಂಬಾ ಆಬ್ಸ್ಟಿಕಲ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನಿನ ಫ್ಯಾಮಿಲಿಯವರು. ಹಾಗಾಗಿ ನಿಮ್ಮ ಪರ್ಸನ್ ಸಹ ಅವರ ಮನಸ್ಸನ್ನ ಬದಲಾಯಿಸ್ಕೊಂಡಿರ್ತಕ್ಕಂಥ ಸಿಚುವೇಶನ್ ಸಹ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ.
ಅವ್ರಿಗಿಷ್ಟ ಇಲ್ಲದೆ ಇದ್ರೂ ಫ್ಯಾಮಿಲಿಗೋಸ್ಕರ ಅವರು ತುಂಬ ಬದಲಾಗಿದ್ದಾರೆ ಅಂತಾನು ಹೇಳ್ಬೋದು. ನೀವು ಮತ್ತೆ ಅವರ ಜೀವನದಲ್ಲಿ ಬರಬೇಕು, ಪ್ರವೇಶ ಮಾಡಬೇಕು ಅಂತ ನಿಮಗೆ ತುಂಬ ಆಸೆ ಇದೆ. ಅರೆ ಆ ಪರ್ಸನ್ ಇಲ್ಲ, ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಅಬ್ಸ್ಟೆಕಲ್ಸ್ ಆಗ್ತಾ ಇದೆ, ಸೊ ನನಗೆ ಕನ್ವಿನ್ಸ್ ಮಾಡೋ ಅಂತ ನನಗೆ ಆ ತಾಕತ್ ಇಲ್ಲ ಅಂತ ಒಂದು ರೀತಿ ಹೇಳ್ಬೇಕಂದ್ರೆ ಆ ಸೋಲನ್ನು ಒಪ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಆಸೆ ಇದ್ರೂ ಫ್ಯಾಮಿಲಿ ಸಪೋರ್ಟ್ ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತಾ ಇಲ್ಲ. ಇವ್ರಿಗೆ ಫ್ಯಾಮಿಲಿ ವಿರುದ್ಧ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ತುಂಬಾ ಸಫರ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಈ ಕಡೆ ಕಮಿಟ್ಮೆಂಟು ಕೊಡೋಕ್ಕಾಗದೆ, ಆ ಕಡೆ ಫ್ಯಾಮಿಲಿ ಹೇಳಿರ್ತಕ್ಕಂಥ ಪರ್ಸನ್ ನಾನು ಒಪ್ಕೊಳ್ಳೋಕ್ಕಾಗದೆ ತುಂಬಾನೇ ಒದ್ದಾಡ್ತಾ ಇದ್ದಾರೆ. ತುಂಬಾ ಡಿಲಮಾ, ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ನಿಮ್ಮ ಪರ್ಸನ್. ಅವ್ರಿಗೂ ಅವ್ರ ಮನ್ಸು ಚಟಪಟ ಅಂತ ಚಡಪಡಿಸ್ತಾ ಇದೆ ನಿಮ್ಗೋಸ್ಕರ. ಅರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನು ಮಾತಾಡ್ಲಿ, ಯಾವ ಮುಖ ಇಟ್ಕೊಂಡು ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ಲಿ ಅನ್ನೋ ಒಂದು ಭಯ, ಒಂದು ಗಾಬರಿ ಅಂತಕ್ಕಂಥದ್ದು ಸಹ ಅವರಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ತಾನು ಏನು ಮಾಡಿದ್ರು ಒಂಥರ ಇಕ್ಕಟ್ಟಿನ ಒಂದು ಪರಿಸ್ಥಿತಿನಲ್ಲಿ ಇದ್ದೀನಿ, ನನ್ನ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ ಅನ್ನೋ ಒಂದು ನೋವು ಅಂತಕ್ಕಂಥದ್ದು ತುಂಬಾ ಅವರು ಅನುಭವಿಸ್ತಾ ಇದ್ದಾರೆ. ಹೇಳಬೇಕು ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಕಾಲ್ ಮಾಡಿ ಮಾತಾಡಿ ಅಲ್ಲಿ ಅವರು ತಮ್ಮ ಒಂದು ನೋವನ್ನ ಹಂಚ್ಕೋತಾ ಇದ್ದಾರೆ. ತಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ತುಂಬಾ ಮಾತಾಡ್ತಾರೆ ಆನ್ ಡೈಲಿ ಬೇಸಿಸ್. ಮಾತಾಡಿ ಅವರ ನೋವನ್ನ ಹಂಚ್ಕೋತಾ ಇದ್ದಾರೆ. ಅವ್ರಿಗೊಂದು ರೀತಿ ಅವರ ಫ್ರೆಂಡ್ಸೇ ಸಮಾಧಾನವನ್ನ ಮಾಡ್ತಾ ಇದ್ದಾರೆ, ಧೈರ್ಯವನ್ನ ತುಂಬ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೇಟ್ ಮಾಡಬೇಕಾ ನಿಮ್ಮ ಪರ್ಸನ್ಗೋಸ್ಕರ? ಅದೇ ನಿಮ್ಮ ಪರ್ಸನ್ ಬದಲಾಗಬೇಕಾಗಿದೆ ಈ ಒಂದು ವಿಚಾರದಲ್ಲಿ ಗೈಸ್. ಅವ್ರಿಗೆ ಇನ್ನೂ ಆ ಧೈರ್ಯ ಅಂತಕ್ಕಂಥದ್ದು ಬಂದಿಲ್ಲ. ಅವ್ರಿಗೆ ಇನ್ನೂ ಆ ಮನವರಿಕೆ, ಅವ್ರಿಗೆ ಆಸೆ ಏನೋ ಇದೆ ಬಟ್ ಧೈರ್ಯ ಇಲ್ಲ ಗೈಸ್. ಮುಂದೆ ನಿರ್ಧಾರ ಯಾವ ಥರ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಹೇಳಬೇಕು ಅಂದ್ರೆ ಯಾವುದೇ ಒಂದು ನಿರ್ಧಾರ ತಗೊಳ್ಳಲ್ಲ ಅವರು. ಸದ್ಯಕ್ಕಂತೂ ಸುಮ್ಮನೆ ಇದ್ದಾರೆ. ನಿಮ್ಮ ಪರವಾಗಿನೂ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಜೊತೆಗೆ ಫ್ಯಾಮಿಲಿ ಸಹ ಅವರ ಒಂದು ಮೈಂಡ್ ಸೆಟ್ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಇವರು ಇನ್ನೇನು ಬರಬೇಕು. ಓಕೆ ಫೈನ್ ಗೈಸ್. ಸೊ ನೋಡೋಣ ನಮ್ಮ ಟ್ಯಾರೋ ಕಾರ್ಡ್ಸ್ ಅಲ್ಲಿ ಯಾವ ಒಂದು ಎನರ್ಜೀಸ್ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ. ಸೊ ಮತ್ತೆ ಸಂಪರ್ಕ ಮಾಡುವಂತ ಸಾಧ್ಯತೆ ಇದೆಯಾ? ಒಂದು ನ್ಯೂ ಬಿಗಿನಿಂಗ್ಸ್ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಗೈಸ್. ಓಕೆ, ಸೊ ಮುಂದೆ ಫ್ಯೂಚರ್ ಅಲ್ಲಿ ಎಸ್ ಅವ್ರು ಮತ್ತೆ ರೀಕನ್ಸಿಲಿಯೇಷನ್ ಆಗುವಂತ ಎಲ್ಲಾ ಸಾಧ್ಯತೆನೂ ನನ್ಗಿಲ್ಲಿ ಕಾಣಿಸ್ತಾ ಇದೆ. ಎಲ್ಲಾನು ಪಾಸಿಟಿವ್ ಕಾರ್ಡ್ಸೇ ಬಂದಿದೆ. ಅಂಡ್ ಫ್ಯಾಮಿಲಿ ಕಡೆಯಿಂದ ಅಪ್ರೂವಲ್ ಸಿಗುತ್ತೆ, ಬಟ್ ತಡವಾಗಿ ಸಿಗುತ್ತೆ ಅಂತ ನನ್ಗಿಲ್ಲಿ ಎನರ್ಜೀಸ್ ಬರ್ತಾ ಇದೆ. ಅಂಡ್ ಅವರ ಮನೆಯಲ್ಲಿ ತಂದೆ ಅಥವಾ ತಂದೆ ಸ್ಥಾನದಲ್ಲಿ ಇರುವಂತ ಯಾವ್ದಾದ್ರು ವ್ಯಕ್ತಿ ಯಾರಿದ್ದಾರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ಅಥವಾ ಇವ್ರ ಫ್ಯಾಮಿಲಿ ಕಡೆಯಿಂದ ಯಾರು ಏನೋ ಒಂದು ಹಿರಿಯ ಒಂದು ವ್ಯಕ್ತಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ಈ ವಿಚಾರದಲ್ಲಿ ಅಷ್ಟು ತೃಪ್ತಿ ಇಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ಆಬ್ಸ್ಟಿಕಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ಸ್ವಲ್ಪ ದಿವಸ, ಆಲ್ಮೋಸ್ಟ್ ಇದು ಜಾಸ್ತಿ ಟೈಮೇ ತಗೊಳುತ್ತೆ. ಲೈಕ್ ಹತ್ರ ಒಂದು ವರ್ಷದ ನಂತರ ಇವರ ಫ್ಯಾಮಿಲಿ ಅಂತಕ್ಕಂಥದ್ದು ಸ್ವಲ್ಪ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಯಾಕಂದರೆ ಈ ಒಂದು ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಅಪ್ರೂವಲ್ ಸಿಗುತ್ತೆ, ಬಟ್ ತುಂಬ ತಡವಾಗಿ ಸಿಗ್ತಾ ಇರೋ ಕಾರಣದಿಂದ ಸ್ವಲ್ಪ ಪೇಷನ್ಸ್ ಆಗಿ ಇರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ ಗೈಸ್,
ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.